Hey, hi guys, welcome back to my channel Priyanka World. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. 1 ವೀಕಲ್ಲಿ ಏನೇನಾಗಿತ್ತು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ವೇರ್ ಆಸ್ಕಿಂಗ್ ಫಾರ್ ಆರ್ ಲೆಂತಿ ವಿಡಿಯೋ. ಸೊ ಹಿಯರ್ ಯು ಗೋ. 4th ಆಗಸ್ಟ್ಗೆ ಸಿಂಬಾಗೆ ಆಕ್ಸಿಡೆಂಟ್ ಆಯಿತು. ಸೊ ನಾನು ಸಿಂಬನ ಇಟ್ಕೊಂಡು ಮನೆ ಮುಂದೆ ನಿಂತಿದ್ದೆ. ಸೊ ಅದು ಓಡೋಗ್ಬಿಡ್ತು. ಸೊ ಚೈನ್ ಬಿಚ್ಚೋಗಿ ಓಡೋಯ್ತು. ಮತ್ತು ಹೋಯ್ತು, ಮತ್ತು ವಾಪಸ್ ಬಾಬಾ ಅಂತ ಹೇಳಿದ್ವಿ. ಬರ್ತಾಯಿತ್ತು, ಅದೇನಕ್ಕೂ ಗೊತ್ತಿಲ್ಲ, ಆ ಕಡೆ ಮತ್ತೆ ರೋಡ್ ಮಧ್ಯಕ್ಕೆ ಹೋಗ್ಬಿಡ್ತು. ಸೊ ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು. ಬಟ್ ಅವರು ಬ್ರೇಕ್ ಹಾಕಿದ್ರು, ಆದ್ದರಿಂದ ಸಿಂಬಾ ಚೆನ್ನಾಗೇ ಇದ್ದಾನೆ. ಬಟ್ ಹಿಂದೆ ಸ್ವಲ್ಪ ಕಾಲು ಏಟಾಗಿತ್ತು. ಔಷಧಿ ಹಾಕ್ಸ್ಕೊಳ್ಳೋಕ್ಕೆ ಅಳ್ತಾನೆ. ಫಸ್ಟ್ ದಿನ ಹಾಕ್ಸ್ಕೊಂಡ. ಅದಾದಮೇಲೆ ನೋವೇ ನನ್ನ ಮುಖ, ಅಂಕಲ್ ಮುಖ ಅಥವಾ ಪಪ್ಪನ ಮುಖ ನೋಡಿದ್ರೆ ಆಚೆ ಕಡೆದ್ದೂ ಒಳಗಡೆ ಹೋಗ್ಬಿಡ್ತಾನೆ. ಸೊ ಅಷ್ಟು ಭಯ ಅವನಿಗೆ. ಸೊ ಹಿಂಗೆ ಸಮಾಧಾನ ಮಾಡಬೇಕು, ಒಬ್ಬರು ಅಮ್ಮ ಆಟಾಡಿಸ್ಬೇಕು. ಅಮ್ಮ ಹಗ್ಗ ಇಟ್ಕೊಂಡಿರುತ್ತೆ. ಸೊ ನಾನು ಅಲ್ಲಿ ಬಿಚ್ತೀನಿ. ಸೊ ಇವಳಿಗೂ ಏಟಾಗಿದೆ. ಹೆಂಗೆ ಅಂದರೆ ಸಿಂಬಾ ಮತ್ತು ಚಾರ್ಲಿ ಇಬ್ಬರು ಕಿತ್ತಾಡಿ ಸೊ ಸಿಂಬಾ ಮಾಡಿರೋ ಕೆಲಸ ಇದು. ಇವಳು ಕಚ್ಚೇ ಬಿಡ್ತಾಳೆ. ಸೊ ಹಂಗಾಗಿ ನಾವು ಆಯಿಂಟ್ಮೆಂಟ್ ಹಾಕೋಕ್ಕೆ ತುಂಬ ಕಷ್ಟ. ಸೊ ಅದು ಬಿಚ್ಚಿ ಸ್ವಲ್ಪ ಹೊತ್ತು ಆದಮೇಲೆ ಅಂಕಲಿಗೆ ಫೋನ್ ಮಾಡಿದ್ವಿ. ಸೊ ಅಂಕಲ್ ಬಂದು ಹಾಕೋಕ್ಕೆ ಟ್ರೈ ಮಾಡ್ದೆ, ಬಟ್ ಆಗಿಲ್ಲ. ಅದಾದಮೇಲೆ ಮೊಟ್ಟೆ ಹುರಿದು ಚಾರ್ಲಿ ಸಿಂಬಾಗೆ ತಿನ್ನಿಸಿದ್ವಿ. ಅದಾದಮೇಲೆ ಈಸಿಯಾಗಿ ಹಾಕ್ಬೋದಾಯಿತು. ಈ ಆಗಸ್ಟ್ ಅರ್ಧ ತಿಂಗಳು ಬರೀ ಕ್ಲೀನ್ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಹಬ್ಬ ಬರ್ತಿದೆಯಲ್ಲ, ಸೊ ಹಂಗಾಗಿ ಮನೇಲಿ ಎಲ್ಲನೂ ಕ್ಲೀನ್ ಮಾಡಿದ್ವಿ. ಅದಾದಮೇಲೆ ರಾತ್ರಿ ಊಟಕ್ಕೆ ನನ್ನ ಫೇವ್ರೆಟ್ ಟೊಮೊಟೊ ಬಾತ್ ಮತ್ತು ಕುಕ್ಕುಂಬರ್ ಮಾಡಿತ್ತು. ಸೊ ಅದನ್ನ ತಿಂದೆ. ಆಮೇಲೆ ನೆಕ್ಸ್ಟ್ ಡೇ ಸಂಜೆ ನೆನಪಾಯಿತು ನಾನು ವ್ಲಾಗ್ ಮಾಡ್ತಿದ್ದೆ ಅಂತ. ಇಲ್ಲಿ ಸುಮ್ಮನೆ ಬೋರ್ ಆಯ್ತಿತ್ತು ಅಂತ ಹೇಳಿ ಅಮ್ಮ ಟಿಕೆಟಾಗಿ ಹೇಳಿತ್ತು. ಸೊ ಹಂಗಾಗಿ ಆಟ ಬಿಡಿಸಿ ಪಿ ಅಂತ ಬರ್ಕೊಂಡಿದ್ದೀನಿ. ಸುಮ್ಮನೆ ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಒಂದು ಕಾಮಿಡಿ ವಿಷಯ ಏನಂದರೆ, ಇಲ್ಲಿ ನಾನು ಎಲ್ಲ ವೀಡಿಯೋಸ್ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲನೂ ಮ್ಯೂಟ್ ಮಾಡಿರ್ತೀನಿ. ಸೊ ಹಂಗಾಗಿ ಇದನ್ನು ಮ್ಯೂಟ್ ಮಾಡಿ ಅದಾದಮೇಲೆ ಏನೋ ಮಾತಾಡ್ತಿದ್ದೀನಲ್ವ, ಸೊ ಹಂಗಾಗಿ ಫುಲ್ ವಾಲ್ಯೂಮಲ್ಲಿ ಇಟ್ಟೆ. ಬಟ್ ಇಲ್ಲಿ ನಾನು ಬರೀ ಲಿಪ್ ಸಿಂಕ್ ಮಾಡಿದ್ದೀನಿ. ಆ್ಯಂಡ್ ಏನು ಮಾತಾಡಿದೆ ಅಂತ ನನಗಿನ್ನೂ ನೆನಪಿಲ್ಲ. ನಂಗೆ ಅವಾಗ ಗೊತ್ತಾಗೇ ಇಲ್ಲ, ಬಟ್ ಇವಾಗ ಗೊತ್ತಾಯಿತು. ಆ್ಯಂಡ್ ನನ್ನ ಕ್ಲಾಸಲ್ಲೂ ಅಷ್ಟೇ, ನನ್ನ ಕ್ಲಾಸಲ್ಲೂ ಕೂಡ ಅಷ್ಟೇ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಾನು ಅಂದ್ಕೊಂಡಿರ್ತೀನಿ ಅವ್ರಿಗೆ ಕೇಳಿಸ್ತಿದೆ ನಾನು ಜೋರಾಗಿ ಮಾತಾಡ್ತಾಯಿದ್ದೀನಿ ಅಂತ. ಬಟ್ ಅವ್ರು ಹೇಳೋ ತನಕ ನಂಗೆ ಗೊತ್ತೇ ಇರೋಲ್ಲ. ಸೊ ಅವ್ರು ಹೇಳ್ತಾರೆ ಸ್ವಲ್ಪ ಜೋರಾಗಿ ಮಾತಾಡು, ನಂಗೆ ಕೇಳಿಸ್ತಿಲ್ಲ ಅಂತ. ಸೊ ಆವಾಗ ನಂಗೆ ರಿಯಲೈಸ್ ಆಗೋದು. ಸೊ ಹಂಗೆ. ಬಟ್ ಆದರೆ ಅವ್ರು ನಮ್ಮ ಮನೇಲಿ ನೋಡಿಬಿಟ್ರೆ ಫುಲ್ ಶಾಕ್ ಆಯ್ತಾರೆ. ಬಟ್ ಆಲ್ಸೋ ನೀವು ಯಾರಾದ್ರು ನಂತರನೇ ಅಂತ. ಆ್ಯಂಡ್ ಎವ್ರಿ ಡೇ ಸೊ ನನಗೆ ಇದೊಂದು ಕೆಲಸ ಇದ್ದೇ ಇರುತ್ತೆ, ದಟ್ ಈಸ್ ಟೀ ಮಾಡೋದು. ಸೊ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ 5 o'clock ಆಗಿರುತ್ತೆ. ಸೊ ಇನ್ನು ಅರ್ಧ ಗಂಟೆಯಲ್ಲಿ ನಾನು ಆಟೋ ಸಿಗೋಕ್ಕೆ ಒಂದು 15 minutes ಎಲ್ಲ ಬೇಕಾಗುತ್ತೆ. ಒಂದ್ಸತಿ ಸಿಗೋದಿಲ್ಲ, ಒಂದ್ಸತಿ ಸಿಕ್ಕಿದಾಗ ಬೇಗ ಬರ್ತೀನಿ. ಸೊ ಸಿಗ್ತಾ ಇದ್ದಾಗ ಸ್ವಲ್ಪ ಲೇಟ್ ಆದಾಗ ಅಷ್ಟೊತ್ತಿಗೆ ನಮ್ಮಮ್ಮ ಬಂದಿರುತ್ತೆ. 5:30 ಅಷ್ಟೊತ್ತಿಗೆ ಬರುತ್ತೆ. ಅಪ್ಪ ಕರ್ಕೊಬರ್ತಾರೆ ಮನೆಗೆ. ಸೊ ಆವಾಗ ಅವ್ರಿಗೂ ಟೀ ಇಟ್ಟು ಸೊ ನಾನು ಟೀ ಕುಡಿತೀನಿ. ಸೊ ಸಿಂಬಾ ಮತ್ತು ಚಾರ್ಲಿ ಏನಂದರೆ, ನಾವು ಕಾಲು ಮುಚ್ಕೊಂಡು ಕೂತ್ರೆ ಸಾಕು, ಬಂದುಬಿಡುತ್ತೆ ತೊಡೆ ಮೇಲೆ. ಬಟ್ ಸಿಂಬಾನ ಕೂಡ್ಸ್ಕೊಬೋದು, ಚಾರ್ಲಿನ ಕೂಡ್ಸ್ಕೊಳ್ಳೋಕೆ ಸ್ವಲ್ಪ ಭಯ, ಬಿಕಾಸ್ ಅದೆಲ್ಲೋ ಬಿಡುತ್ತೆ ಅಂತ. ಸೊ ಅದು ಜಾಸ್ತಿ ಭಯಕ್ಕೂ ಜಾಸ್ತಿ, ಹೊಡೆದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಇದು ನಾನು ಮೊಬೈಲ್ನ ಊಟ ಅಂದ್ಕೊಂಡು ಮುಚ್ತಾಯಿತ್ತು. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ವಿಚ್ ಈಸ್ ಸಂಡೇ. ಸೊ ಅವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರ್ಗೆ ಅಂತ ಸೊ ಇಷ್ಟು ಸಾಮಾನು ತರಿಸಿದೆ. ಆ್ಯಂಡ್ ಇದೆಲ್ಲ ಕಾಂಬೋದಲ್ಲಿ ಸಿಕ್ಕಿದ್ದು, ವಿಚ್ ಈಸ್ ಗುಡ್. ಸೊ ನೀವು ಎಲ್ಲನೂ ಸಪ್ರೇಟ್ ಆರ್ಡ್ರ್ ಮಾಡೋಕ್ಕಿಂತ ಒಟ್ಟಿಗೆ ಕಾಂಬೋದಲ್ಲಿ ಇರುತ್ತಲ್ಲ, ಸೊ ಅದನ್ನ ಆರ್ಡ್ರ್ ಮಾಡಿದ್ರೆ ಈಸಿ ಇರುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಇದನ್ನ ತರಿಸಿದ್ದೆ. ವಿತ್ ಪ್ರಾಡಕ್ಟ್ ಐ ಆಮ್ ಓಕೆ ಬಿಕಾಸ್ ಬ್ಯಾಕ್ಗ್ರೌಂಡ್ ಸೂಟ್ ಆಗ್ತೈತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋದಲ್ಲಿ ಯು ವಿಲ್ ಸಿ ದ ಫೈನಲ್ ಲುಕ್. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ. ಸೊ ಸಾರಿ, ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಡೇದು, ಬಿಕಾಸ್ ಬ್ಯುಸಿ ಇದ್ದೆ. ಅವತ್ತು ಶೋಕೇಸ್ ಕ್ಲೀನ್ ಮಾಡಬೇಕಾಯಿತು. ಸೊ ಅದನ್ನ ಕ್ಲೀನ್ ಮಾಡಿ ಊಟ ಮಾಡಿ ಮಲಗಿಬಿಟ್ಟೆ. ಆ್ಯಂಡ್ ದಿಸ್ ಈಸ್ ಅನದರ್ ಡೇ. ಸೊ ಹಬ್ಬಕ್ಕೆ ನಾಳೆ ಹಬ್ಬ. ಸೊ ಹಂಗಾಗಿ ಇವತ್ತು ಸ್ಕ್ರೀನೆಲ್ಲ ಬುಕ್ ಮಾಡಿದ್ವಿ ಆಲ್ರೆಡಿ. ಸೊ ಇವಾಗ ಅದನ್ನ ಫಿಕ್ಸ್ ಮಾಡೋ ಟೈಮ್. ಹಬ್ಬಕ್ಕೆ ಅಂತ ಕಬ್ಬೆಲ್ಲ ತಂದಿದ್ದಾಯಿತು. ಸೊ ಅವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ನನ್ನ ತಂಗಿಗೆ ಡ್ಯಾನ್ಸಿಗೆ ಸೇರಿದ್ಲು. ಸೊ ನನ್ನ ಮಿರರ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿಬಿಟ್ಟಿದೆ. ಸೊ ಅದನ್ನ ಬೇರೆ ಕ್ಲೀನ್ ಮಾಡಬೇಕೀಗ, ಅದೊಂದು ಕೆಲಸ.
ಸೊ ಆ್ಯಸ್ ಯು ಕ್ಯಾನ್ ಸಿ ಎಷ್ಟು ಚಲಾಪಿಲಿ ಮಾಡಿದ್ದಾಳೆ ಅಂದರೆ ಪಾ ನಾನು ಕೂಡ ಇಷ್ಟೊಂದು ಚಲಾಪಿಲಿ ಮಾಡಿದ್ದಿಲ್ಲ. ಸೊ ಅಷ್ಟೊಂದು ಮಾಡಿದ್ದಾಳೆ. ಇಲ್ಲಿ ನನ್ನ ದಿವಾನ್ ಕಟ್ ಇತ್ತು. ಸೊ ಇಲ್ಲಿ ನಾವು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಇಲ್ಲಿದ್ದ ದಿವಾನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ದೇವ್ರು ಇನ್ನೂ ಕ್ಲೀನ್ ಆಗಿಲ್ಲ. ಸೊ ಇವತ್ತು ಪಾಪ ಸಂಜೆ ಬಂದು ಸ್ನಾನ ಮಾಡಿ ಕ್ಲೀನ್ ಮಾಡುತ್ತೆ. ಸೊ ನಾವು ಇನ್ನೂ ತಿಂಡಿನೂ ಕೂಡ ಬೇಯಿಸಿಲ್ಲ. ಟುಡೇ ವಿಲ್ ಬಿ ಪಕ್ಕಾ ಹೆಡ್ಡೇಕ್ ಡೇ. ತುಂಬ ಕೆಲಸ ಬಾಕಿ ಇದ್ದು ಆ್ಯಂಡ್ ಇದೊಂದು ಮನಿ ಪ್ಲ್ಯಾಂಟ್ ಅಮ್ಮ ಫಸ್ಟ್ ಟೈಮ್ ನಾವು ಮನೆ ಒಳಗೆ ಒಂದು ಪ್ಲ್ಯಾಂಟ್ನ ಇಟ್ಕೊಂಡಿರೋದು ವಿಚ್ ಇಸ್ ಸೋ ಬ್ಯೂಟಿಫುಲ್. ಸೊ ಇದು ನನ್ನ ಚಾಲೆಂಜಿಗೆ ಅಂತ ಮಾಡಿದ್ದು. ಸೊ ಅದು ಡ್ಯೂ ಟು ಸಮ್ ರೀಸನ್ಸ್ ಹಬ್ಬ ಫೆಸ್ಟಿವಲ್ಗೆ ಕ್ಲೀನಿಂಗ್ ಆಗಿರ್ಬೋದು ಅದು ಇದು ಅಂತೇಳಿ ಅಸೈನ್ಮೆಂಟ್ಸ್ ಅದೆಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಇದು ಫುಲ್ ಡಿಲೇ ಆಗೋಯಿತು. ಸೊ ಹಂಗಾಗಿ ಇವತ್ತು ನಾಳೆ ಡೆಕೋರೇಷನ್ ಮಾಡಬೇಕಲ್ವಾ. ಸೊ ಹಂಗಾಗಿ ಬೇಡ ಅಂತ ಕಿತ್ತಾಕ್ತಾ ಇದ್ದೀನಿ. ಬಟ್ ನೆವರ್ ಗಿವ್ ಅಪ್ ಆಫ್ಟರ್ ವರಮಹಾಲಕ್ಷ್ಮಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಚಾಲೆಂಜ್. ಪಕ್ಕಾ ಕನ್ಫರ್ಮ್. ಅವತ್ತು ಅಮ್ಮ ಮತ್ತು ಪಪ್ಪ ನಾವು ಇನ್ನೂ ದೇವರಿಗೆ ಸೀರೆ ಕೂಡ ತಂದಿದ್ದಿಲ್ಲ. ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಆಗೋಯಿತು. ಅದಕ್ಕೆ ಕುಶನಾಗಕ್ಕೆ ಹೋಗಿ ಸೀರೆ, ನಮಗೆ ಬಟ್ಟೆ ಆ್ಯಂಡ್ ದೇವ್ರಿಗೆ ಕೈ ಕಾಲು ಪ್ರತಿಯೊಂದು ಇವತ್ತೇ ಹೋಗ್ತಾ ಇರೋದು. ಸೊ ಆವಾಗ ಅವ್ರು ಹೋಗಿದ ತಕ್ಷಣ ನಾನು ಫಸ್ಟು ಮಿರರ್ನ ಕ್ಲೀನ್ ಮಾಡಿದೆ. ಆ್ಯಂಡ್ ಇಲ್ಲಿ ನನಗೇನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ನನಗೆ ಅದೇನು ಅಂತ ಗೊತ್ತಾಗಲಿಲ್ಲ. ಕ್ಲೀನಿಂಗ್ ಇಸ್ ಡನ್. ಸೊ ಒಂದು ಹೆಡ್ಡೇಕ್ ಕಂಪ್ಲೀಟ್ ಆಯಿತು. ಸೊ ಎಷ್ಟು ಲಾಸ್ಟ್ ಮಿನಿಟ್ ವರ್ಕ್ ಅಂದರೆ ನಮ್ಮ ಮನೇಲಿ ಆಚೆ ಕಡೆ ನಮ್ಮ ಮನೆ ಆಚೆ ಕೂಡ ಕ್ಲೀನ್ ಮಾಡಿದ್ದಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅಮ್ಮ ಹೋಗಿತ್ತು. ಸೊ ಹಂಗಾಗಿ ನನ್ನ ತಂಗಿಗೆ ರಂಗೋಲೆ ರಂಗೋಲಿ ಅಲ್ಲ ಅರಿಶಿನ ಕುಂಕುಮ ಹಚ್ಚಲು ನಾನು ರಂಗೋಲೆ ಬಿಡಿಸ್ದೆ. ಸೊ ಇಲ್ಲೂ ಕೂಡ ನಾನು ಸೇಮ್ ಫಸ್ಟ್ ಏನು ಮಾಡ್ದೋ ಸೊ ಅದೇ ಕೆಲಸ ಮಾಡಿದ್ದೀನಿ. ಸೊ ಇವಾಗ ಆದರೂ ನಂಗೆ ಅರ್ಥ ಆಯಿತು. ಮೇಲೆ ಪ್ಲ್ಯಾಂಟ್ಸಿಗೆ ನೀರು ಹಾಕಿ ತುಂಬ ದಿನ ಆಗಿತ್ತು. ಸೊ ನಾನು ವ್ಲಾಗ್ ಮಾಡಿದ್ನಲ್ಲ ಲಾಸ್ಟು ಆವಾಗಲೇ ಹಾಕಿದ್ದು, ಅದಾದಮೇಲೆ ಹಾಕಿದ್ದಿಲ್ಲ. ನಾನು ಹೋಗಿ ಹಾಕಿದ್ದಿಲ್ಲ. ಸೊ ಹಂಗಾಗಿ ಇವಾಗ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ತುಂಬ ಪಾಟ್ಸಲ್ಲಿ ನಾವು ಹಂಗೆ ಬಿಟ್ಟಿದ್ವಿ ತುಂಬ ಪಾಟ್ಸನ್ನ. ಸೊ ಅದರಲ್ಲಿ ಈ ತುಳಸಿದು ಬೀಜ ಇದೆ ಅಲ್ವಾ, ಸೊ ಅದೆಲ್ಲ ಬಿದ್ದು ತುಂಬ ಪಾಟ್ಸಲ್ಲಿ ಗಿಡ ಬಂದಿದೆ. ಸೊ ಅದರಲ್ಲಿ ಇದು ಒಂದು ಕೂಡ ಇದು ರೋಸ್ ಬೆಳಗ್ಗೆ ತಾನೇ ಮುಗ್ಬಿಟ್ಟಿತ್ತು. ಸೊ ಅಮ್ಮ ಕಿತ್ಕೊಬಂದಿತ್ತು. ಇಲ್ಲೂ ಇನ್ನೊಂದು ಮುಗ್ಗಿದೆ. ಒಂದೆರಡು ಪ್ಲ್ಯಾಂಟ್ಸ್ ನಮ್ಮ ಡ್ರಮ್ ಹತ್ರ ಇಟ್ಟಿದ್ದೀವಿ. ಸೊ ಆ ಕಡೆ ಒಂದು ಇಟ್ಟಿದ್ದೀನಿ, ಈ ಕಡೆ ಒಂದು ಇಟ್ಟಿದ್ದೀನಿ. ಬೋತ್ ಆರ್ ಮೈ ಪ್ಲ್ಯಾಂಟ್ಸ್. ಸೊ ನಾನೇ ನೆಟ್ಟಿರೋದು. ಎರಡು ಒಂದೇ ಪ್ಲ್ಯಾಂಟ್ ಬಟ್ ತುಂಬ ಡಿಫ್ರೆನ್ಸ್ ಇದೆ. ಸೊ ಐ ವಿಲ್ ಶೋ ಯು ದ್ಯಾಟ್. ಆ್ಯಂಡ್ ಇಲ್ಲೂ ಒಂದು ತುಳಸಿ ಕೂಡ ಅದು ಬೀಜದಿಂದನೇ ಬಂದಿರೋದು. ಈಗ ಎಲ್ಲ ಗಿಡಕ್ಕೂ ನೀರು ಹಾಕೋ ಸಮಯ. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಇರುವೆಗಳಿದೆ. ಸೊ ಅದಕ್ಕೂ ಕೂಡ ಇರುವೆ ಪೌಡ್ರ್ ಹಾಕಬೇಕು. ತೋರಿಸ್ನಲ್ಲ. ಸೊ ಅದ್ರ ಡಿಫ್ರೆನ್ಸ್ ಏನಂದರೆ ಅದು ಬೇಗ ಬೆಳೆಯೋಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಸ್ಮಾಲ್ ಲೀವ್ಸ್. ಆ್ಯಂಡ್ ಇನ್ನೊಂದು ಬೇಗ ಬೆಳೆಯುತ್ತೆ ಕೂಡ. ಆ್ಯಂಡ್ ಅದ್ರದ್ದು ಲೀವ್ಸ್ ಸ್ವಲ್ಪ ದೊಡ್ಡದು. ಇಲ್ಲಿ ಯಶಿಕಾ ಅವ್ರ ಅಮ್ಮನ ಹತ್ರ ಪರ್ಮಿಷನ್ ತಗೊಬರಕ್ಕೆ ಹೋಗಿದ್ದಾಳೆ. ಎಲ್ಗೂ ಅಲ್ಲ, ಜಸ್ಟ್ ಟು ಸಿ ದ ಡಾಗ್ಸ್. ರೀಲ್ಸ್ಗೆ ಅಥವಾ ವೀಡಿಯೋಸ್ ಮಾಡ್ಬೇಕಾರೆಲ್ಲ ಚೆನ್ನಾಗೇ ಇರ್ತಾಳೆ. ವ್ಲಾಗ್ಸ್ ಮಾಡಿದ್ರೆ ಮಾತ್ರ ಈ ಥರ ಫನ್ನಿಯಾಗಿ ಮುಖನೆಲ್ಲ ಮಾಡ್ಕೋತಾಳೆ. ತುಂಬ ದಿನ ಆಗಿತ್ತು ಅವಳನ್ನ ಕೂಡ ಎತ್ಕೊಂಡು. ಸೊ ಹಂಗಾಗಿ ಅವಳನ್ನ ಕೂಡ ಕರ್ಕೊಂಡು ಸಿಂಹದ ಹತ್ರ ಬಂದೆ. ಬಟ್ ಸಿಂಹ ತುಂಬ ಬಗ್ಲುತ್ತಿತ್ತು, ಯಾಕೆ ಗೊತ್ತಿಲ್ಲ. ಸಿಂಹ ಹೆಂಗಂದರೆ ಸಾನು ಮತ್ತು ಯಶಿಕಾ ಸ್ಕೂಲ್ ಬಸ್ಸಲ್ಲಿ ಬರೋದು. ಸೊ ಅವ್ರ ಬಸ್ ಸೌಂಡ್ ಕೇಳಿಸಿದ ತಕ್ಷಣವೇ ಅದು ಇದೇ ಜಾಗದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಜಸ್ಟ್ ಟು ಸಿ ದೆಮ್. ಎಂಥ ಬ್ರೇವ್ ಅಂದರೆ 18 ಸಂಡೇ 8:30 ಆದರೆ 2 ವೀಕ್ಸ್ ಕಂಪ್ಲೀಟ್ ಆಯಿತು. ಪರವಾಗಿಲ್ಲ, ಗಾಯ ಎಲ್ಲ ಹುಷಾರೇ ಆಗ್ತಾ ಇದೆ. ಸೊ ಇನ್ನೊಂದು ವೀಕ್ ಬಿಟ್ಟರೆ ಸಿಂಹ ಫಸ್ಟಿನ ಥರನೇ ಆಗ್ತಾನೆ. ಸೊ ಫಸ್ಟು ಸ್ಟಾರ್ಟಿಂಗ್ ಆಕ್ಸಿಡೆಂಟ್ ಆದಮೇಲೆ ಅದು ಏನು ತಿಂತಾನೂ ಇದ್ದಿಲ್ಲ. ಪಾಪ ಅದು ರೋಡ್ ಮಧ್ಯದಲ್ಲಿ ಏಟಾದರೂ ಕೂಡ ನಮ್ಮ ಮನೆಗೆ ತೆವಳ್ಕೊಂಡು ಬಂತು. ಸೊ ಅದನ್ನ ನೋಡಿ ನಾನು ಫುಲ್ ಅಳ್ತಾ ಇದ್ದೀನಿ. ನಾನು, ನನ್ನ ತಂಗಿ, ನನ್ನ ಇಬ್ಬರು ತಂಗಿರು ಮತ್ತು ಆ್ಯಸ್ ವೆಲ್ ಆ್ಯಸ್ ಯಶಿಕಾ ಕೂಡ ನಾವು ತುಂಬ ಅಳ್ತಾ ಇದ್ವಿ. ಆ್ಯಂಡ್ ನಮ್ಮಮ್ಮ ಮತ್ತು ಆಂಟಿ ನಮಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನಮ್ಮ ಪಪ್ಪಂಗೆ ಅಪ್ಪಿ ಎಷ್ಟು ಟಾರ್ಚರ್ ಕೊಟ್ಟಳು ಅಂದರೆ ಪಪ್ಪ ಔಷಧಿ ತಂತು. ಅದು ನೆಕ್ಸ್ಟ್ ಡೇನೇ ಅಂಕಲ್ ಆಯಿಂಟ್ಮೆಂಟ್ ತಂದ. ಸೊ ಆವಾಗ ಹುಷಾರಾಯಿತು. ಬಟ್ ಸ್ಮೆಲ್ ಅದದು ತುಂಬ ಸ್ಮೆಲ್ಲು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಈ ಥರ ಕಾಲು ಮುಡ್ಚ್ಕೊಂಡು ಕೂತ್ಕೊಂಡ್ರೆ ಸಿಂಹ ಫಸ್ಟು ಹೋಗಿ ಅವ್ರ ಮೇಲೆ ಕೂತ್ಕೊಳ್ತಾನೆ. ಸೊ 2 ಕಾಲಾದರೂ ಸರಿ ಇಟ್ಕೊತಾನೆ.
ಸ್ವಲ್ಪ ಭಯ. ಗಾಯ ಮುಟ್ಗಿಟ್ಬಿಟ್ಟ ಆಮೇಲೆ ಕಚ್ಚಿಗಿಟ್ಬಿಡ್ತದೆ ಎಲ್ಲ ಮುಚ್ಚಿ. ಹೋಗ್ಬರ್ಬೇಕೀಗ ಹೋಯ್ತದ. ಯಾರಲ್ಲಿದು ಇಕ್ಕದ ಆಡ್ತಾರೆ ಹುಡುಗಿರ್ಗೆ ಪಿಂಕ್ ಇರ್ತದ ಕಣ್ಣು. ಸೊ ಗೈಸ್ ಈ ವಿಡಿಯೋನ ಆದಷ್ಟು ಲಾಂಗ್ ಆಗಿ ಬೋರ್ ಆಗ್ದಿರಾ ವಿಡಿಯೋನ ಲಾಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ನನ್ನ ವೀಡಿಯೋಸ್ ಎವ್ರಿ ಟ್ಯೂಸ್ಡೇ 3 o'clockಗೆ ಆ್ಯಂಡ್ ಸಂಡೇ 12:30 ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.